ಪ್ರೀತಿಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ತಾವುಗಳು ಭಾಗಲಬ್ಧ ಸಂಖ್ಯೆಗಳ ಕುರಿತು ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಂಡ್ವಿ. ಅದರ ಪುನರಾವಲೋಕನವನ್ನು ಸಂಕ್ಷಿಪ್ತವಾಗಿ ತಮಗೆಲ್ಲರಿಗೂ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಕಳೆದ ತರಗತಿಯಲ್ಲಿ ಮಾಡಿದ ಪಾಠವನ್ನು ಮತ್ತೆ ಸ್ವಲ್ಪ ಪುನರಾವಲೋಕನ ಮಾಡಿದರೆ ಮುಂದಿನ ತರಗತಿ ತಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳಷ್ಟು ಸುಲಭ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಳೆದ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅನ್ನು ಅರ್ಥ ಮಾಡೋದಕ್ಕಿಂತ ಪೂರ್ವದಲ್ಲಿ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಆ ಎಲ್ಲವುಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಾದ ಮೇಲೆ ಅವುಗಳ ಆವೃತ್ತತೆಯ ನಿಯಮ ಅಂತಂದ್ರೇನು, ಯಾವ್ಯಾವ ಮೂಲ ಕ್ರಿಯೆಗಳಿಗೆ ಪೂರ್ಣ ಸಂಖ್ಯೆಗಳ ಗಣ, ಪೂರ್ಣಾಂಕಗಳ ಗಣ ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣ ಆವೃತವಾಗಿದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಬಂದ್ವಿ. ಪೂರ್ಣ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರಕ್ಕೆ ಮಾತ್ರ ಏನಾಗಿದ್ದಾವೆ, ಅವು ಆವೃತವಾಗಿದ್ದಾವೆ. ಇದಾದ ನಂತರದಲ್ಲಿ ಪೂರ್ಣಾಂಕಗಳು ಸಂಕಲನ, ವ್ಯವಕಲನ, ಗುಣಾಕಾರ ಕ್ರಿಯೆಗಳಿಗೆ ಆವೃತವಾಗಿವೆ. ಇದಾದ ಮೇಲೆ ಭಾಗಲಬ್ಧ ಸಂಖ್ಯೆಗಳು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆ ಈ ಮೂರು ಕ್ರಿಯೆಗಳಿಗೆ ಏನಾಗಿದೆ, ಆವೃತವಾಗಿವೆ ಅಂತ ನಾವು ಭಾವಿಸಬಹುದು. ಇದನ್ನೆಲ್ಲ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಆನಂತರ ಪರಿವರ್ತನೀಯ ನಿಯಮ. ಈ ಪೂರ್ಣ ಸಂಖ್ಯೆಗಳಿಗೂ, ಪೂರ್ಣಾಂಕಗಳಿಗೂ, ಭಾಗಲಬ್ಧ ಸಂಖ್ಯೆಗಳಿಗೂ ಈ ಪರಿವರ್ತನೀಯ ಗುಣವನ್ನು ನಾವು ಹೋಲಿಕೆ ಮಾಡಿ ನೋಡಿದರೆ ಆ ಪರಿವರ್ತನೀಯ ಗುಣ ಕೂಡ ಪೂರ್ಣ ಸಂಖ್ಯೆಗಳಿಗೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಆವೃತವಾಗಿದೆ ಅಂತ ನಾವು ಹಿಂದಿನ ತರಗತಿಯಲ್ಲಿ ಗಮನಿಸಿದ್ವಿ. ನಂತರ ಪೂರ್ಣಾಂಕ ಸಂಖ್ಯೆಗಳಿಗೂ ಕೂಡ ಸಂಕಲನ ಮತ್ತು ಗುಣಾಕಾರ ಕ್ರಿಯೆ ಏನಾಗಿದೆ, ಅಲ್ಲಿ ಆವೃತವಾಗಿದೆ ಅಂತ ನಾವೇನು ಮಾಡ್ಬೋದು, ಭಾವಿಸ್ಬೋದು. ಪೂರ್ಣಾಂಕ ಸಂಖ್ಯೆಗಳು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಪರಿವರ್ತನೀಯವಾಗಿದೆ. ಇದಾದ ಮೇಲೆ ಈ ಒಂದು ಅವಧಿಯಲ್ಲಿ ನಾವೇನು ಮಾಡ್ತೇವೆ, ಹಿಂದಿನ ಅವಧಿಯಲ್ಲಿ ಪೂರ್ಣಾಂಕ ಸಂಖ್ಯೆಗಳವರೆಗೆ ನೋಡಿದ್ವಿ. ನಾವೀಗ ಏನು ಪರಿವರ್ತನೀಯ ಗುಣ ಯಾವ್ಯಾವ ಕ್ರಿಯೆಗಳಿಗೆ ಅದು ಅನ್ವಯವಾಗುತ್ತೆ ಅನ್ನುವಂಥದ್ದು. ಈಗ ನಾವು ಭಾಗಲಬ್ಧ ಸಂಖ್ಯೆಗಳಿಗೆ ನೋಡೋಣ. ಭಾಗಲಬ್ಧ ಸಂಖ್ಯೆಗಳಿಗೆ ಈ ಒಂದು ಮೂಲ ಕ್ರಿಯೆಗಳು ಅಂದರೆ ಯಾವುದು, ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ. ಈ 4 ಕ್ರಿಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳಿಗೆ ಮಾಡಿದರೆ ಅವು ಯಾವ ರೀತಿಯಾಗಿ ಆವೃತ ಗುಣವನ್ನು ತೋರಿಸ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಮೊದಲಿಗೆ ಅಲ್ಲಿ ಭಾಗಲಬ್ಧ ಸಂಖ್ಯೆಯ ಗಣದಲ್ಲಿನ 2 ಗಣಾಂಶವನ್ನು ತೆಗೆದುಕೊಂಡು, ಅಂದರೆ -5/2 ಹಾಗೂ 1/2.
ಇವೆರಡು ಗುಣಾಂಶವನ್ನು ತೆಗೆದುಕೊಂಡು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡಿದರೆ ಏನಾಗುತ್ತೆ ಅಂತ ಗಮನಿಸಿದರೆ -5/2 + 1/2 ಸಂಕಲನ ಕ್ರಿಯೆ ಮಾಡಿದರೆ ಬರುವಂಥ ಉತ್ತರ ಏನಿದೆಯಲ್ಲ ಅದು -2 ಅಂತಿದೆ. ನಂತರ ಭಿನ್ನರಾಶಿ ರೂಪಗಳನ್ನು ಅದಲು ಬದಲು ಮಾಡಿ ಮತ್ತೆ ಸಂಕಲನ ಕ್ರಿಯೆಯನ್ನು ಮಾಡಿದರೆ ಅಲ್ಲಿ ಬರುವಂಥ ಉತ್ತರ ಬೇರೆ ಇದೆ. ಅಲ್ಲಿ ಏನು ಉತ್ತರ ಬರುತ್ತೆ ಆವಾಗ 1/2 - into bracket -5/+ into bracket -5/2 equals to 1/2 - 5/2 gives -4/2 equals to -2. ಇಲ್ಲಿನೂ ಕೂಡ -2ನೇ ಬಂದಿದೆ, ಇಲ್ಲಿನೂ ಕೂಡ -2ನೇ ಬಂದಿದೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಸಂಕಲನ ಮಾಡಿದಾಗ ಅವುಗಳ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಸಂಕಲನ ಕ್ರಿಯೆಗೆ ಆವೃತತೆಯ ಗುಣವನ್ನು ತೋರಿಸ್ತವೆ, ಪರಿವರ್ತನೀಯ ಗುಣವನ್ನು ತೋರಿಸ್ತವೆ. ಪರಿವರ್ತನೀಯ ಗುಣವನ್ನು ನಾವು ಈ ರೀತಿ ಹೇಳ್ಬೋದು, ಏನು ಅಂದರೆ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳು a ಮತ್ತು b ಆಗಿದ್ದರೆ a + b = b + a. a ಮತ್ತು b ಅನ್ನು ಸಂಕಲನ ಮಾಡಿದರು ಅಷ್ಟೇ b + a, b ಮತ್ತು a ಅನ್ನು ಸಂಕಲನ ಮಾಡಿದರು ಕೂಡ ಅದೇ ಉತ್ತರ ಬರುತ್ತೆ ಅನ್ನೋದು ಈ ಉದಾಹರಣೆ ಮೂಲಕ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಸಂಕಲನ ನಿಯಮಕ್ಕೆ ಪರಿವರ್ತನೀಯ ಗುಣವನ್ನು ಭಾಗಲಬ್ಧ ಸಂಖ್ಯೆಗಳು ವ್ಯಕ್ತಪಡಿಸ್ತವೆ ಅನ್ನುವಂಥ ಅಂಶ ಗೊತ್ತಾಗತ್ತೆ. ಹಾಗೆ ಮುಂದೆ ವ್ಯವಕಲನ ಕ್ರಿಯೆಗೆ ಹೋದರೆ, ಇದೇ ಉದಾಹರಣೆಯನ್ನು ತೆಗೆದುಕೊಂಡು ವ್ಯವಕಲನ ಕ್ರಿಯೆಗೆ ಹೋದರೆ -5/2 - 1/2 gives -6/2 equals to -3. ನೆಕ್ಸ್ಟ್ ಅದಲು ಬದಲು ಮಾಡಿದಾಗ 1/2 -5/2 gives 1/2 + 5/2 gives 6/3. 6/3 gives ಏನಾಗುತ್ತೆ ಅಲ್ಲಿಗೆ ಓನ್ಲಿ 3. ಇಲ್ಲೆಷ್ಟು ಬಂತು? -3 ಬಂತು. ಇಲ್ಲೆಷ್ಟು ಬಂತು? 3 ಬಂತು. ಅವೆರಡು ಸಮನಾಗಿಲ್ಲ. ಅದರ ಅರ್ಥ ಏನು ಹೇಳುತ್ತೆ ಆವಾಗ? ವ್ಯವಕಲನ ಕ್ರಿಯೆಯಲ್ಲಿ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ವ್ಯವಕಲನ ಕ್ರಿಯೆಯನ್ನು ಮಾಡಿದರೆ ಬರುವಂಥ ಫಲಿತಾಂಶ ಬೇರೆಯಾಗಿರುತ್ತೆ. ಆದ್ದರಿಂದ ವ್ಯವಕಲನ ಕ್ರಿಯೆ ಭಾಗಲಬ್ಧ ಸಂಖ್ಯೆಗಳಿಗೆ ಪರಿವರ್ತನೀಯ ಗುಣ ಆವೃತವಾಗಿಲ್ಲ. ಹಾಗೆ ಮುಂದೆ ಹೋಗೋಣ ಮಕ್ಕಳೇ. ಈಗ ಯಾವ ಕ್ರಿಯೆ? ಈಗ ಗುಣಾಕಾರ ಕ್ರಿಯೆ. ಗುಣಾಕಾರ ಕ್ರಿಯೆಯನ್ನು ಮಾಡಿದಾಗ ಬರುವಂತಹ ಫಲಿತಾಂಶ ಏನಾಗುತ್ತೆ ನೋಡೋಣ. -5/2 × 1/2 gives -5 × 1 = -5. 2 × 2 4 gives -5/4. ಈಗ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಗುಣಾಕಾರ ಮಾಡೋಣ. 1/2 × -5/2 gives -5/4. ಅಂದರೆ ಅದಲು ಬದಲು ಮಾಡಿದಾಗ ಬರುವಂಥ ಉತ್ತರನೂ ಕೂಡ ಏನಾಗಿದೆ ಅಲ್ಲಿಗ ಅದೇ ಉತ್ತರ ಬಂದಿದೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಗುಣಾಕಾರ ಕ್ರಿಯೆಯನ್ನು ಮಾಡಿದಾಗ ಬರುವಂತಹ ಗುಣಲಬ್ಧ ಏನಾಗಿದೆಯಲ್ಲ ಅದು ಏನಾಗಿದೆ? ಗುಣಲಬ್ಧ ಒಂದೇ ಆಗಿದೆ. ಅವುಗಳ ಫಲಿತಾಂಶ ಏನಾಗಿದೆ? ಒಂದೇ ಆಗಿದೆ. ಹಾಗಾಗಿ ನಾವೇನು ಹೇಳ್ಬೋದು? ಈಗ ಗುಣಾಕಾರ ಕ್ರಿಯೆಯು ಭಾಗಲಬ್ಧ ಸಂಖ್ಯೆಗಳಿಗೆ
ಪರಿವರ್ತನೀಯ ಗುಣವನ್ನು ತೋರಿಸುತ್ತೆ. ಪರಿವರ್ತನೀಯ ಗುಣಕ್ಕೆ ಆವೃತವಾಗಿದೆ ಅಂತ ನಾವೇನು ಮಾಡ್ಬೋದು, ಭಾವಿಸಬಹುದು. ಅದೇ ರೀತಿ ಮಕ್ಕಳೇ, ನಾನೀಗ ಭಾಗಾಕಾರ ಕ್ರಿಯೆಯನ್ನು ತೆಗೆದುಕೊಳ್ತೇನೆ. ಭಾಗಾಕಾರ ಕ್ರಿಯೆಗೂ ಇದೇ ಗುಣವನ್ನು ಪರೀಕ್ಷೆ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ. -5/2 ಡಿವೈಡ್ ಬೈ 1/2 ಗಿವ್ಸ್ ಏನಾಗುತ್ತೆ ಅಲ್ಲಿ, -5/2 ಇಂಟು 2/1 ಡಿವೈಡ್ ಬೈ 1/2 ಇತ್ತಲ್ಲ, ಅದೇನಾಗುತ್ತೆ ಇಂಟು ಮಾಡಿದಾಗ 2/1 ಆಗುತ್ತೆ. -5 ಇಂಟು 2 ಅಂಶಗಳನ್ನು ಗುಣಾಕಾರ ಮಾಡಿದಾಗ -5 ಇಂಟು 2 ಏನಾಗುತ್ತೆ ಅಲ್ಲಿಗೆ -10/2 ಇಂಟು 1 ಈಕ್ವಲ್ಸ್ ಟು 2. ದೇರ್ಫೋರ್ -10/2 ಈಕ್ವಲ್ಸ್ ಟು -5. ಒಂದು ಹಂತದಲ್ಲಿ -5 ಅಂತ ಉತ್ತರ ಬಂತು. ಈಗ ಅದಲು ಬದಲು ಮಾಡಿ ಅದರ ಭಾಗಾಕಾರ ಕ್ರಿಯೆಯನ್ನು ಮಾಡಿದರೆ ಎಷ್ಟು ಉತ್ತರ ಬರುತ್ತೆ? 1/2 ಡಿವೈಡೆಡ್ ಬೈ -5/2 gives equals to 1/2 into 2/5. 1/2 into -2/5 gives -2/10. -5 into 2 equals to -10 equals to -1/5. ಆವಾಗ ಎಷ್ಟು ಬಂದಿತ್ತು ಉತ್ತರ ನಮಗೆ? 5/2 ಬಂದಿತ್ತು ಮೈನಸ್. ಇವಾಗ ಎಷ್ಟು ಬಂತು? -1/5 ಅಂತ ಉತ್ತರ ಬಂತು. ಹಾಗಾಗಿ ಇಲ್ಲಿ ಬರುವಂಥ ಫಲಿತಾಂಶ ಏನಾಗಿದೆ, ಇಲ್ಲಿ ಬೇರೆ ಬೇರೆ ಆಗಿದೆ. ಹಾಗಾಗಿ ಭಾಗಾಕಾರ ಕ್ರಿಯೆಗೆ ಭಾಗಲಬ್ಧಗಳ ಸಂಖ್ಯೆಗಳ ಗಣವು ಪರಿವರ್ತನೀಯ ಗುಣವನ್ನು ವ್ಯಕ್ತಪಡಿಸುವುದಿಲ್ಲ ಅಂತ ನಮಗೇನಾಗುತ್ತೆ ಇಲ್ಲಿ ಅರ್ಥವಾಗುತ್ತೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಗಣಿತದ ಮೂಲ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳಲ್ಲಿ ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿಲ್ಲ. ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿದೆ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳು ಕೇವಲ 2 ಕ್ರಿಯೆಗಳಿಗೆ ಮಾತ್ರ ಆವೃತ ಗುಣವನ್ನು ವ್ಯಕ್ತಪಡಿಸ್ತವೆ ಅಂತ ನಾವೇ ಮಾಡ್ಬೋದು, ಭಾವಿಸ್ಬೋದು. ಮಕ್ಕಳು, ಇದೇ ರೀತಿಯಾಗಿ ನೀವುಗಳು ಕೂಡ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಅದಲು ಬದಲು ಮಾಡಿ ಗುಣಾಕಾರ ಕ್ರಿಯೆ, ಭಾಗಾಕಾರ ಕ್ರಿಯೆ, ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆಗಳನ್ನು ಮಾಡಿದಾಗ ಬರುವಂಥ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ಗಮನಿಸಿ ಒಂದು ನಿರ್ಧಾರಕ್ಕೆ ನೀವುಗಳು ಕೂಡ ಬರಬಹುದು. ಆ ಸಂದರ್ಭದಲ್ಲಿಯೂ ಕೂಡ ನಮಗೇನಾಗತ್ತೆ ಅಂತಂದರೆ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಅವುಗಳು ಆವೃತ ಗುಣವನ್ನು ತೋರಿಸ್ತವೆ ಅನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಹೀಗೆ ಮುಂದೋಗೋಣ ಮಕ್ಕಳೇ. ಈಗ ನಾವು ಮುಂದಿನ ಹಂತದಲ್ಲಿ ಏನಿದೆ ಅಂತ ನೋಡೋಣ. ಸಹವರ್ತನೀಯ ಗುಣ. ಸಹವರ್ತನೀಯ ಗುಣ ಈ ಪೂರ್ಣ ಸಂಖ್ಯೆಗಳಿಗೂ ಪೂರ್ಣಾಂಕಗಳಿಗೂ ಮತ್ತು ಭಾಗಲಬ್ಧ ಸಂಖ್ಯೆಗಳಿಗೂ ಯಾವ ವಿಧವಾದ ಆವೃತ ಗುಣವನ್ನು ವ್ಯಕ್ತಪಡಿಸ್ತವೆ ಅಂತ ನೋಡಬೇಕು. ಸಹವರ್ತನೀಯತೆ ಅಂತಂದರೆ ಏನು? ಯಾವುದಕ್ಕೆ ನಾವು ಸಹವರ್ತನೀಯತೆ ಅಂತ ನಾವು ಹೇಳ್ತೇವೆ? ಒಂದು ಸಂಖ್ಯಾಗಣದಿಂದ ಯಾವುದಾದರೂ 3 ಗಣಾಂಶಗಳನ್ನು ತೆಗೆದುಕೊಂಡು ಅವುಗಳನ್ನು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ
ಗಣಿತದ ಮೂಲ ಕ್ರಿಯೆಗಳನ್ನು ಮಾಡಿದರೆ ಅವುಗಳ ಫಲಿತಾಂಶದಲ್ಲಿ ಏನು ಬರುತ್ತೆ? ಉತ್ತರ ಒಂದೇ ಆಗಿರುತ್ತಾ ಅಥವಾ ಬೇರೆ ಬೇರೆ ಆಗಿರುತ್ತಾ? ಗಣಿತದ ಮೂಲ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡಿದರೆ ಯಾವ ಯಾವ ಕ್ರಿಯೆಗಳಿಗೆ ಆ ಫಲಿತಾಂಶ ಒಂದೇ ರೀತಿಯಾಗಿರುತ್ತೆ? ಒಂದು ಸಂಖ್ಯಾಗಣದಲ್ಲಿನ ಯಾವುದಾದರೂ 3 ಗಣಾಂಶಗಳನ್ನು ತೆಗೆದುಕೊಂಡು ಅವುಗಳನ್ನು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಗಣಿತದ ಮೂಲ ಕ್ರಿಯೆಗಳನ್ನು ಮಾಡಿದಾಗ ಫಲಿತಾಂಶದಲ್ಲಿ ಬದಲಾವಣೆಯಾಗದಿದ್ದರೆ ಆ ಗಣವು ಸಹವರ್ತನೀಯತೆಗೆ ಗುಣವನ್ನು ಹೊಂದಿರುತ್ತೆ, ಗುಣವನ್ನು ತೋರಿಸುತ್ತೆ, ಅಥವಾ ಪರಿವರ್ತನೀಯತೆಯ ಗುಣವನ್ನು ಹೊಂದಿದೆ ಅನ್ನುವಂಥ ಅಂಶ ಗೊತ್ತಾಗುತ್ತೆ. ಗಣದಲ್ಲಿರುವಂಥ ಯಾವುದೇ 3 ಗಣಾಂಶ ತೆಗೆದುಕೊಡ್ರಿ, ಆ 3 ಗಣಾಂಶಗಳನ್ನು ಬೇರೆ ಬೇರೆ ಗುಂಪು ಮಾಡಿ. ಈಗ ಇಲ್ಲಿ ಪೂರ್ಣ ಸಂಖ್ಯೆಗಳಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ ನಾನು. ಏನು ಉದಾಹರಣೆಯಲ್ಲಿ? ಪೂರ್ಣ ಸಂಖ್ಯೆಗಳ ಗಣ ಹೋಲ್ ನಂಬರ್ಸ್ ಈಕ್ವಲ್ಸ್ ಟು 0, 1, 2, 3, 4, 5, 6, 7. ಅದರಲ್ಲಿಯ ಗಣಾಂಶಗಳು 4, 3, 5. 4, 3, 5. 4, 3, 5 ಆಗಿದ್ದರೆ ಸಂಕಲನ ಕ್ರಿಯೆಯನ್ನು ಮಾಡೋಣ. ಸಂಕಲನ ಕ್ರಿಯೆಯಲ್ಲಿ ನಾನು ಏನು ಮಾಡ್ತೀನಿ, ಈಗ 3 ಮತ್ತು 5ರ ಗುಂಪನ್ನು ಮಾಡಿಕೊಂಡು ಫಸ್ಟಿಗೆ, ಆನಂತರ ಅದಕ್ಕೆ ಏನು ಮಾಡ್ತೀನಿ, 4ಅನ್ನು ಸೇರಿಸ್ತೇನೆ. ಎರಡನೇ ಹಂತದಲ್ಲಿ 4, 3ರ ಗುಂಪನ್ನು ಮಾಡಿಕೊಂಡು ಅದಕ್ಕೆ 5ಅನ್ನು ಸೇರಿಸ್ತೇನೆ. ಮೂರನೇ ಹಂತದಲ್ಲಿ 4 ಮತ್ತು 5ರ ಗುಂಪನ್ನು ಮಾಡಿಕೊಂಡು ಅದಕ್ಕೆ 3ಅನ್ನು ಸೇರಿಸ್ತೇನೆ. ಹೀಗೆ ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಬೇರೆ ಬೇರೆ ಗುಂಪುಗಳನ್ನು ಮಾಡಿಕೊಂಡು ಅವುಗಳ ಸಂಕಲನ ಕ್ರಿಯೆಯನ್ನು ಮಾಡಿದರೆ ಅವುಗಳ ಬೆಲೆಯಲ್ಲಿ ಏನಾಗುತ್ತೆ, ವ್ಯತ್ಯಾಸ ಏನಾದರೂ ಆಗುತ್ತಾ? ಗಮನಿಸಿದರೆ ಅವುಗಳ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗುವುದಿಲ್ಲ. 3 ಮತ್ತು 5 ಮೊತ್ತ ಮಾಡಿದರೆ 8 ಬರುತ್ತೆ. 8ಕ್ಕೆ 4ಅನ್ನು ಕೂಡಿದರೆ 12 ಬರುತ್ತೆ. ಉತ್ತರ 12 ಬಂತು. 4 ಮತ್ತು 3ಅನ್ನು ಕೂಡಿಸಿದರೆ 7 ಬಂತು. 7ಕ್ಕೆ 5ಅನ್ನು ಕೂಡಿದರೆ ಅಲ್ಲಿ ಕೂಡ 12 ಬಂತು. 4 ಮತ್ತು 5 9 ಆಯಿತು. 9ಕ್ಕೆ 3 ಕೂಡಿದರೆ ಅಲ್ಲಿ ಕೂಡ 12 ಉತ್ತರ ಬಂತು. ಸಂಕಲನ ಕ್ರಿಯೆಯಲ್ಲಿ ಆ 3 ಸಂಖ್ಯೆಗಳನ್ನು ತೆಗೆದುಕೊಂಡು ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಆ ಗುಂಪುಗಳ ಮೊತ್ತಗಳನ್ನು ತೆಗೆದುಕೊಂಡ್ರೆ ಅವುಗಳ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ. ಆದ್ದರಿಂದ ಸಂಕಲನ ಕ್ರಿಯೆಯು ಪೂರ್ಣಾಂಕ ಸಂಖ್ಯೆಗಳಲ್ಲಿ ಸಂಕಲನ ಕ್ರಿಯೆಯು ಸಹವರ್ತನೀಯ ಗುಣವನ್ನು ವ್ಯಕ್ತಪಡಿಸುತ್ತೆ. ಸಹವರ್ತನೀಯ ಗುಣಕ್ಕೆ ಏನಾಗಿದೆ, ಅದು ಆವೃತವಾಗಿದೆ ಅಂತ ನಾವೇನು ಮಾಡ್ಬೋದು, ಭಾವಿಸಬಹುದು. ಅದೇ ರೀತಿ ಮಕ್ಕಳೇ ನಾವೀಗ ವ್ಯವಕಲನ ಕ್ರಿಯೆಯನ್ನು ನೋಡೋಣ. ವ್ಯವಕಲನ ಕ್ರಿಯೆಗೆ ಅದೇ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ವ್ಯವಕಲನ ಕ್ರಿಯೆ ಮಾಡಿದರೆ ಏನಾಗುತ್ತೆ? ಮೊದಲಿನ ಗುಂಪು 3 - 5 ಎಷ್ಟು ಬರುತ್ತೆ? ಇಲ್ಲಿಗೆ -2. ಮೈನಸ್ ಇಂಟು ಮೈನಸ್ ಪ್ಲಸ್ 4 + 2 6. ಇಲ್ಲಿಗೆ ಉತ್ತರ ಎಷ್ಟು ಬಂತು ನಮ್ಮದು? ಇಲ್ಲಿಗೆ 6. ನೆಕ್ಸ್ಟು ಮುಂದಿನ ಗುಂಪು 4 - 3. 4 - 3 ಮಾಡಿದಾಗ ಅಲ್ಲಿ ಎಷ್ಟು ಉತ್ತರ ಬಂತು? 1 ಬಂತು. 1 ಮತ್ತು -5 ಮಾಡಿದರೆ ಉತ್ತರ ಎಷ್ಟು ಬಂತು ಹೇಳಿ? 1 - 5 = -4. ಅಲ್ಲಿ 6 ಅಂತ ಬಂತು, ಇಲ್ಲಿ -4 ಅಂತ ಬಂತು. ಮೂರನೇ ಹಂತದಲ್ಲಿ 4 - 5
4 - 5 ಅಂದರೆ -1, -1 -3 -4. ಮೊದಲನೇದ್ದು 6, ಇದು 1 - 5 -4, 6 -4 -4, 4ರಲ್ಲಿ 3 ಹೋದರೆ 1, 5ರಲ್ಲಿ 1 ಹೋದರೆ 4, 4ರಲ್ಲಿ 5 ಹೋದರೆ -1 -1 -3 -4. ಉತ್ತರ ಬೇರೆ ಬೇರೆ ಆಗಿದೆ, ಫಲಿತಾಂಶ ಬೇರೆ ಬೇರೆ ಆಗಿದೆ. ಆದ್ದರಿಂದ ಏನಂತ ನಾವು ಭಾವಿಸ್ಬೋದು, ಈಗ ಏನಂತ ನಿರ್ಧಾರಕ್ಕೆ ಬರ್ಬೋದು ನಾವೀಗ, ವ್ಯವಕಲನ ಕ್ರಿಯೆಯು ಸಹವರ್ತನೀಯ ಗುಣಕ್ಕೆ ಪೂರ್ಣ ಸಂಖ್ಯೆಗಳು ಆವೃತವಾಗಿಲ್ಲ. ಗುಣಾಕಾರ ಕ್ರಿಯೆ ನೋಡ್ರಿ, 3 × 5 ಮೊದಲೇ ಗುಂಪು, 5 3 15, 15 4 60, 60 ಬಂತು. ಇಲ್ಲಿ ಬರೋಣ, 4 3 12, 12 5 60, 4 5 20, ಮೂರನೇ ಗುಂಪು 4 × 5, 4 5 20, 23 60. ಗುಣಾಕಾರ ಕ್ರಿಯೆಯಲ್ಲಿ ಬರುವಂಥ ಫಲಿತಾಂಶ ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಗುಣಾಕಾರ ಮಾಡಿದರೂ ಕೂಡ ಅವುಗಳ ಗುಣಲಬ್ಧದಲ್ಲಿ ಏನಾಗುತ್ತೆ ಹೇಳಿ? ಅವುಗಳ ಗುಣಲಬ್ಧದಲ್ಲಿ ಬರುವಂಥ ಫಲಿತಾಂಶ ಒಂದೇ ಆಗಿದೆ. ಹಾಗಾಗಿ ನಾವೇನು ಹೇಳ್ಬೋದು, ಗುಣಾಕಾರ ಕ್ರಿಯೆಗೆ ಪೂರ್ಣ ಸಂಖ್ಯೆಗಳು ಏನು ಮಾಡ್ತೇವೆ ಅಂತಂದರೆ ಸಹವರ್ತನೀಯ ಗುಣವನ್ನು ವ್ಯಕ್ತಪಡಿಸ್ತವೆ ಅನ್ನುವಂಥ ಅಂಶ ಇಲ್ಲಿ ನಮಗೆ ಅರ್ಥವಾಗುತ್ತೆ. ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಆ ಗುಂಪುಗಳ ಮೂಲಕ ಭಾಗಾಕಾರ ಕ್ರಿಯೆಯನ್ನು ಮಾಡಿದರೆ ಇಲ್ಲಿ ಬರುವಂಥ ಫಲಿತಾಂಶ ಕೂಡ ಬೇರೆ ಬೇರೆ ಆಗಿರುತ್ತೆ. ನಾಟ್ ಈಕ್ವಲ್ ಟು 4 is divided by 3/5. 4 is divided by 3/5. ಇದು ಏನಾಗುತ್ತೆ 5/3. 4 × 5/3, 5 4 20/3. ಇಲ್ಲಿ 4/3 ಇಂಟು ಡಿವೈಡ್ ಬೈ 5. 4/3 ಇರೋದನ್ನು 3/4 × 5, 5 3 15/4. ಅಲ್ಲಿ 20/3 ಬಂತು. ಇಲ್ಲಿ ಎಷ್ಟು ಬಂತು? ಇಲ್ಲಿ 15/4 ಬಂತು. ಅಂದರೆ ಇಲ್ಲಿ ಬರುವಂಥ ಭಾಗಲಬ್ಧದ ಫಲಿತಾಂಶ ಏನಾಗಿದೆ, ಅಲ್ಲಿ ಬೇರೆ ಬೇರೆ ಆಗಿದೆ. ಇದರರ್ಥ ಏನು ಹೇಳುತ್ತೆ ಅಂತಂದರೆ, ಪೂರ್ಣ ಸಂಖ್ಯೆಗಳಿಗೆ ಸಹವರ್ತನೀಯ ಗುಣ ಏನಾಗಿದೆ ಅಂತಂದರೆ ಕೇವಲ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತವಾಗಿದೆ. ವ್ಯವಕಲನ ಕ್ರಿಯೆ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಈ ಒಂದು ಸಹವರ್ತನೀಯ ಗುಣ ಆವೃತವಾಗಿಲ್ಲ ಅನ್ನುವಂಥ ಅಂಶ ನಮಗಿಲ್ಲಿ ಅರ್ಥವಾಗುತ್ತೆ. ಹೀಗೆ ಮಕ್ಕಳೇ, ನೀವು ಬೇರೆ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ಇವುಗಳನ್ನು ಪರೀಕ್ಷೆ ಮಾಡಿದರೆ ಪ್ರತಿ ಸಂದರ್ಭದಲ್ಲಿಯೂ ಕೂಡ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳು ಮಾತ್ರ ಆವೃತವಾಗ್ತವೆ. ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಆವೃತವಾಗುವುದಿಲ್ಲ ಅನ್ನುವಂಥ ಅಂಶ ನಿಮಗೆ ಅರ್ಥವಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೀಗ? ಹಾಗಿದ್ರೆ ಮತ್ತೆ ನಾವೀಗ ಮುಂದಿನ ಸ್ಲೈಡಿಗೆ ಹೋಗೋಣ. ಮುಂದಿನ ಸ್ಲೈಡ್ನಲ್ಲಿ ಏನಿದೆ ಅಂತ ನೋಡೋಣ. ಮುಂದಿನ ಸ್ಲೈಡ್ನಲ್ಲಿ ಪೂರ್ಣಾಂಕ ಸಂಖ್ಯೆಗಳು. ಈಗ ಹಿಂದಿನ ಸ್ಲೈಡಲ್ಲಿ ಬಂದಿದ್ದು ಪೂರ್ಣ ಸಂಖ್ಯೆಗಳು. ಈಗ ಇಲ್ಲಿ ಬರುವಂಥದ್ದು ಪೂರ್ಣಾಂಕಗಳು. ಪೂರ್ಣಾಂಕಗಳು ಅಂದರೆ ಗೊತ್ತಿದೆ ನಿಮಗೆ, 0ಯ ಜೊತೆಗೆ
ಸೊನ್ನೆಯ ಜೊತೆಗೆ ಧನ ಪೂರ್ಣಾಂಕಗಳು ಮತ್ತು ಋಣ ಪೂರ್ಣಾಂಕಗಳು ಅವೆಲ್ಲವುಗಳು ಸೇರಿಕೊಂಡು ಏನಾಗುತ್ತೆ? ಪೂರ್ಣಾಂಕ ಸಂಖ್ಯೆಗಳ ಗಣ. ಪೂರ್ಣಾಂಕ ಸಂಖ್ಯೆಗಳ ಗಣ. ಪೂರ್ಣಾಂಕ ಸಂಖ್ಯೆಗಳ ಗಣಕ್ಕೆ ಮತ್ತೆ ನಾವು ಉದಾಹರಣೆ ತೆಗೆದುಕೊಳ್ಳೋಣ. 2 belongs to Z, 3 belongs to Z, 4 belongs to Z. 2, 3 ಮತ್ತು 4 ಪೂರ್ಣಾಂಕಗಳ ಗಣದ ಗಣಾಂಶಗಳಾಗಿದ್ದರೆ ಅವುಗಳನ್ನು ಕೂಡ ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿ ಗಣಿತದ ಮೂಲ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ ಮತ್ತು ಗುಣಾಕಾರ ಕ್ರಿಯೆಗಳನ್ನು ಮತ್ತು ಭಾಗಾಕಾರ ಕ್ರಿಯೆಗಳನ್ನು ಮಾಡಿದರೆ ಬರುವಂತಹ ಫಲಿತಾಂಶ ಏನಾಗಿರುತ್ತೆ ಅನ್ನೋದನ್ನು ಉದಾಹರಣೆಗಳ ಮೂಲಕ ನಾವೀಗ ಅರ್ಥ ಮಾಡಿಕೊಳ್ಳೋಣ. ಸಂಕಲನ ಕ್ರಿಯೆಯಲ್ಲಿ ಏನಾಗಿದೆ ನೋಡಿ. 2 + 3 + 4 ಮೊದಲು 3 ಮತ್ತು 4ರ ಒಂದು ಗುಂಪು. 3 ಮತ್ತು 4ರ ಗುಂಪನ್ನು ನಾವು ಮೊತ್ತ ಮಾಡಿದರೆ 7 ಆಗುತ್ತೆ. 7ಕ್ಕೆ 2 ಸೇರಿಸಿದರೆ 9 ಆಯಿತು. ಒಂದು ಫಲಿತಾಂಶ 9 ಬಂತು. ಎರಡನೇದು 2 ಮತ್ತು 3ರ ಒಂದು ಗುಂಪು. 2, 3 5. 5ಕ್ಕೆ 4 ಸೇರಿಸಿದರೆ ಅದು ಕೂಡ 9. ಮೂರನೇ ಗುಂಪು 2 ಮತ್ತು 4. 2 ಮತ್ತು 4 6. 6ಕ್ಕೆ 3 ಕೂಡಿದ್ರೆ ಮತ್ತೆ ಅದು ಕೂಡ 9. ಅಂದರೆ ಸಂಕಲನ ಕ್ರಿಯೆಯಲ್ಲಿ ಏನಾಯ್ತು? ಈಗ ಎಲ್ಲವುಗಳು ಸಮಾನವಾದಂಥ ಫಲಿತಾಂಶವನ್ನು ಕೊಟ್ಟಿದ್ದಾವೆ. ಹಾಗಾಗಿ ಸಂಕಲನ ಕ್ರಿಯೆ ಏನಾಗಿದೆ? ಇಲ್ಲಿ ಪೂರ್ಣಾಂಕ ಸಂಖ್ಯೆಗಳಿಗೆ ಸಹವರ್ತನೀಯ ಗುಣ ಆವೃತವಾಗಿದೆ ಅಂತ ನಾವು ಭಾವಿಸಬಹುದು. ಅದೇ ರೀತಿ ವ್ಯವಕಲನ ಕ್ರಿಯೆಯನ್ನು ಮಾಡೋಣ. 3 - 4 = -1. 2 - ((-1) gives 2 + 1. 2 + 1 ಅಂದರೆ ಎಷ್ಟು ಬಂತಲ್ಲಿ ಉತ್ತರ? 3. ಎರಡನೇದು 2 - 3 = -1. -1 × -4 gives -5. 2 - 4 = -2. -3 = -5. ಉತ್ತರ ಬೇರೆ ಬೇರೆ ಆಗಿದೆ. 3 - 5 -5. ಅಂದರೆ ವ್ಯವಕಲನ ಕ್ರಿಯೆಗೆ ಸಹವರ್ತನೀಯ ಗುಣ ಆವೃತವಾಗಿಲ್ಲ. ಗುಣಾಕಾರ ಕ್ರಿಯೆ ನೋಡಿ. 3 - 4 = 12. ಮೊದಲನೇ ಗುಂಪು ನೋಡ್ಕೊಳ್ರಿ. 3 - 4 = 12. 12 × 24. ಎರಡನೇದು 3 - 2 = 6. 6 - 4 = 24. ಮೂರನೇದು 4 - 2 = 8. 8 - 3 = 24. ಗುಣಲಬ್ಧದಲ್ಲಿ ಬಂದಂತಹ ಫಲಿತಾಂಶ ಏನಾಗಿದೆ? ಅಲ್ಲೀಗ ಒಂದೇ ಥರ ಇದೆ. ಅಂದರೆ ಗುಣಾಕಾರ ಕ್ರಿಯೆ ಸಹವರ್ತನೀಯ ಗುಣಕ್ಕೆ ಪೂರ್ಣಾಂಕ ಸಂಖ್ಯೆಗಳು ಆವೃತವಾಗಿವೆ ಅಂತ ನಾವು ಏನು ಮಾಡ್ಬೋದು? ಭಾವಿಸಬಹುದು. ಹಾಗಾಗಿ ಸಂಕಲನ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆಗೆ ಆವೃತತೆಯ ಗುಣವನ್ನು ತೋರಿಸಿದರೆ ವ್ಯವಕಲನಕ್ಕೆ ಆವೃತತೆಯ ಗುಣವನ್ನು ತೋರಿಸಿಲ್ಲ. ಭಾಗಾಕಾರ ಕ್ರಿಯೆಯನ್ನು ಮಾಡಿದರೂ ಕೂಡ ಇದೇ ರೀತಿಯಾದಂಥ ಒಂದು ಫಲಿತಾಂಶವನ್ನು ಪಡೆದುಕೊಳ್ತೇವೆ. ಅಲ್ಲಿನೂ ಕೂಡ ಭಾಗಾಕಾರ ಕ್ರಿಯೆಗೆ ಈ ಒಂದು ಪೂರ್ಣಾಂಕ ಸಂಖ್ಯೆಗಳು
ಆವೃತ ಗುಣವನ್ನು ಸಹವರ್ತನೀಯ ಗುಣಕ್ಕೆ ತೋರಿಸುವುದಿಲ್ಲ ಅಂತ ಗೊತ್ತಾಗತ್ತೆ. ಈಗ ನಾವು 2 ಡಿವೈಡ್ ಬೈ 3/4 2 ಡಿವೈಡ್ ಬೈ 3/4 ಇರೋದನ್ನು 4/3 ಬರೆದ್ರೆ 2 ಇಂಟು 4/3 ಅಂದರೆ 8/3 ಆಯಿತು. ಎರಡನೇದು 2/3 is divided by 4. 2/3 ಇಂಟು 4/1 ಇರೋದು 1/4 ಆಗುತ್ತೆ. 2/3 ಈಕ್ವಲ್ಸ್ ಟು 2/12 ಬೇರೆ ಆಯಿತು. ಹಾಗಾಗಿ ಭಾಗಾಕಾರ ಕ್ರಿಯೆಯು ಕೂಡ ಏನಾಗುತ್ತೆ, ಇಲ್ಲಿಗೆ ಸಹವರ್ತನೀಯ ಗುಣವನ್ನು ವ್ಯಕ್ತಪಡಿಸುವುದಿಲ್ಲ ಅನ್ನುವಂಥ ಅಂಶ ನಮಗೇನಾಗುತ್ತೆ, ಈಗ ಇದರ ಮೂಲಕ ಅರ್ಥವಾಗುತ್ತೆ. ಹಾಗಾಗಿ ಪೂರ್ಣಾಂಕ ಸಂಖ್ಯೆಗಳು ಕೇವಲ ಏನು ಮಾಡ್ತೇವೆ, ಇಲ್ಲಿ ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಸಹವರ್ತನೀಯ ಗುಣವನ್ನು ವ್ಯಕ್ತಪಡಿಸ್ತವೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಹಾಗಾದರೆ ಹಾಗೆ ಮುಂದುವರಿಯೋಣ. ನಾವೀಗ ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ರೀತಿಯಾಗಿರುವಂಥ ಗುಣಲಕ್ಷಣವನ್ನು ತೋರಿಸ್ತವೆ ಅನ್ನುವಂಥ ನೋಡೋಣ. ಭಾಗಲಬ್ಧ ಸಂಖ್ಯೆಗಳು, ಅದಕ್ಕೆ ಉದಾಹರಣೆ -3, -5/2, -2, -1, 0, 3/2, 2. ಇದರಲ್ಲಿ ಸೊನ್ನೆಯನ್ನು ಸೇರಿಕೊಂಡು ಧನಾತ್ಮಕ ಸಂಖ್ಯೆಗಳು ಬರ್ತವೆ, ಋಣಾತ್ಮಕ ಸಂಖ್ಯೆಗಳು ಬರ್ತವೆ. ಅದರ ಜೊತೆಗೆ ಭಿನ್ನರಾಶಿಯ ರೂಪಗಳು ಕೂಡ ಬರ್ತವೆ. ಭಿನ್ನರಾಶಿಯ ರೂಪಗಳನ್ನು ಒಳಗೊಂಡಂತೆ ಎಲ್ಲ ಸಂಖ್ಯೆಗಳನ್ನು ಈ ಭಾಗಲಬ್ಧ ಸಂಖ್ಯೆಗಳು ಹೊಂದಿರ್ತವೆ. ಏನು, ಪೂರ್ಣ ಸಂಖ್ಯೆಗಳು ಇರ್ತವೆ, ಪೂರ್ಣಾಂಕಗಳು ಇರ್ತವೆ, ಜೊತೆಗೆ ಭಿನ್ನರಾಶಿಗಳು ಕೂಡ ಇರ್ತವೆ. ಅವುಗಳಿಗೆ ನಾವು ಏನು ಮಾಡ್ತೇವೆ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಅದರಲ್ಲಿಯೇ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನಾವೀಗ. -3 ಬಿಲಾಂಗ್ಸ್ ಟು ಕ್ಯೂ. ಇದು ಆಮೇಲೆ 3/2 ಬಿಲಾಂಗ್ಸ್ ಟು ಕ್ಯೂ. 2 ಬಿಲಾಂಗ್ಸ್ ಟು ಕ್ಯೂ. ಇವುಗಳನ್ನು ತೆಗೆದುಕೊಂಡು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನು ನೋಡೋಣ. ಗಣಿತದ ಮೂಲ ಕ್ರಿಯೆಗಳಾದಂಥ ಇವುಗಳನ್ನು ನಾವು ಮಾಡ್ತಾ ಹೋದರೆ ಫಲಿತಾಂಶ ಏನು ಬರುತ್ತೆ. ಸಂಕಲನ ಕ್ರಿಯೆಯನ್ನು ಮಾಡಿದಾಗ -3 ಪ್ಲಸ್ ಅಂದರೆ 3 ಮತ್ತು 3/2 ಮತ್ತು 2 ಇವುಗಳನ್ನು ಬೇರೆ ಬೇರೆ ಗುಂಪುಗಳ, ಪ್ರತ್ಯೇಕ ಗುಂಪುಗಳನ್ನಾಗಿ ಮಾಡಿ ಅವುಗಳ ಮೊತ್ತಗಳನ್ನು ತೆಗೆದುಕೊಂಡ್ರೆ ಸಂಕಲನ ಕ್ರಿಯೆಯಲ್ಲಿ ಏನಾಗುತ್ತಂದರೆ ಅವುಗಳಿಗೆ ಒಂದೇ ತೆರನಾದ ಉತ್ತರ ಬರುತ್ತೆ. ಹಾಗೆಯೇ ಮುಂದುವರೆದು ನಾವು ವ್ಯವಕಲನ ಕ್ರಿಯೆಯನ್ನು ಮಾಡಿದಾಗ ಅಲ್ಲಿ ಬರುವಂಥ ಒಂದು ಫಲಿತಾಂಶ ಬೇರೆ ಬೇರೆ ಆಗಿರುತ್ತೆ. ಹಾಗೆಯೇ ಗುಣಾಕಾರ ಕ್ರಿಯೆಯನ್ನು ಮಾಡಿದರೆ ಆಗ ಬರುವಂಥ ಫಲಿತಾಂಶ ಏನಾಗಿರುತ್ತೆ, ಒಂದೇ ಆಗಿರುತ್ತೆ. ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ ಬರುವಂಥ ಫಲಿತಾಂಶ ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ನಾವು ಯಾವ ನಿರ್ಧಾರಕ್ಕೆ ಬರಬಹುದು ಅಂತಂದರೆ, ಭಾಗಲಬ್ಧ ಸಂಖ್ಯೆಗಳು ಕೂಡ
ಸಂಕಲನ ಮತ್ತು ಗುಣಾಕಾರದ ಕ್ರಿಯೆಗಳಿಗೆ ಮಾತ್ರ ಏನಾಗ್ತವೋ ಆವೃತ ಗುಣವನ್ನು ವ್ಯಕ್ತಪಡಿಸ್ತವೆ. ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳಿಗೆ ಅವುಗಳು ಆವೃತ ಗುಣವನ್ನು ತೋರಿಸುವುದಿಲ್ಲ. ಮಕ್ಕಳೇ, ನೀವು ಭಾಗಲಬ್ಧ ಸಂಖ್ಯೆಗಳು ಗಣದಲ್ಲಿನ ಬೇರೆ ಬೇರೆ ಸಂಖ್ಯೆಗಳನ್ನು ತೆಗೆದುಕೊಂಡು ಈ ರೀತಿ ಕ್ರಿಯೆಗಳನ್ನು ಮಾಡ್ತಾ ಹೋಗ್ರಿ. ಆವಾಗ ನಿಮಗೆ ಅರ್ಥವಾಗುತ್ತೆ ಭಾಗಲಬ್ಧ ಸಂಖ್ಯೆಗಳು ಎರಡು ಕ್ರಿಯೆಗಳಿಗೆ ಮಾತ್ರ. ಯಾವ ಎರಡು ಕ್ರಿಯೆಗಳು? ಸಂಕಲನ ಮತ್ತು ಗುಣಾಕಾರ ಕ್ರಿಯೆಗಳಿಗೆ ಮಾತ್ರ ಆವೃತ ಗುಣವನ್ನು ವ್ಯಕ್ತಪಡಿಸ್ತವೆ. ಅರ್ಥ ಆಯ್ತಾ ಮಕ್ಕಳೇ ಈಗ? ಹಾಗಾಗಿ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲವುಗಳು ಸಹವರ್ತಿನಿಯ ಗುಣದಲ್ಲಿ ಯಾವ ಮೂಲ ಕ್ರಿಯೆಗಳಿಗೆ ಆವೃತವಾಗಿವೆ ಅನ್ನುವಂಥ ಅಂಶ ಈ ಉದಾಹರಣೆಗಳ ಮೂಲಕ ನಮಗೇನಾಯ್ತು, ಈಗ ಅರ್ಥ ಆಯಿತು. ಹಾಗಾದರೆ ಮುಂದಿನ ಅಂಶದಲ್ಲಿ ಏನಿದೆ ಅಂತ ನೋಡೋಣ. ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶ. ಸಂಕಲನದ ಅನನ್ಯತಾಂಶ ಅಂದರೆ ಏನು? ಗುಣಾಕಾರದ ಅನನ್ಯತಾಂಶ ಅಂದರೆ ಏನು? ಸಂಕಲನದ ಅನನ್ಯತಾಂಶ ಅಂದರೆ ಏನು? ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ಸೇರಿಸಿದರೆ ಅದರ ಬೆಲೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಇಲ್ಲಿ ಉದಾಹರಣೆ ನೋಡಿ, 3ಕ್ಕೆ ಸೊನ್ನೆಯನ್ನು ಸೇರಿಸಿದರೆ ಉತ್ತರ 3 ಬಂದಿದೆ. 4ಕ್ಕೆ ಸೊನ್ನೆಯನ್ನು ಸೇರಿಸಿದರೆ ಉತ್ತರ 4 ಬಂದಿದೆ. ಯಾವುದೇ ಸಂಖ್ಯೆಗೆ ನಾವು ಸೊನ್ನೆಯನ್ನು ಸೇರಿಸಿದರೆ ಅದರ ಬೆಲೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಹಾಗಾಗಿ ಸೊನ್ನೆಯನ್ನು ಸಂಕಲನದ ಅನನ್ಯತೆಯ ಸಂಕೇತ, ಸಂಕಲನದ ಅನನ್ಯತಾಂಶ ಅಂತ ಕರೀತಾರೆ. ಹಾಗಾಗಿ ಇದನ್ನು ಒಂದು ಅಂಕಕ್ಕೆ ನಿಮ್ಗೆ ಕೇಳ್ಬೋದು ಮಕ್ಕಳೇ. ಇದನ್ನು ಸಂಕಲನದ ಅನನ್ಯತೆಯ ಸಂಕೇತವನ್ನು ಬರೆಯಿರಿ. ಅವಾಗೇನು ಬರೀತೀರಾ? 0. ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನು ಸೇರಿಸಿದರೆ ಉತ್ತರ ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ ಸೊನ್ನೆಯನ್ನು ಸಂಕಲನದ ಅನನ್ಯತೆಯ ಸಂಕೇತ ಅಂತ ಕರೀತಾರೆ. ಅದರಂತೆ ಗುಣಾಕಾರದಲ್ಲಿ ಯಾವುದು ಅನನ್ಯತೆಯ ಸಂಕೇತ? ಅದಕ್ಕೂ ಕೂಡ ಉದಾಹರಣೆ ಕೊಟ್ಟಿದ್ದೇನೆ ಮಕ್ಕಳೇ ಇಲ್ಲಿ ನಾನು. ಏನು ಅಂದರೆ, ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದರೆ ಅವುಗಳ ಬೆಲೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗುವುದಿಲ್ಲ. 3 × 1 = 3, 4 × 1 = 4 ಅದೇ ಸಂಖ್ಯೆ ಬರುತ್ತೆ. ಹಾಗಾಗಿ ಯಾವುದೇ ಸಂಖ್ಯೆ ಇರಲಿ, ಆ ಸಂಖ್ಯೆ 1ಅನ್ನು ಯಾವುದೇ ಸಂಖ್ಯೆಗೆ ಗುಣಿಸಿದರೂ ಕೂಡ ಅದರ ಬೆಲೆಯಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಆದ್ದರಿಂದ 1ಅನ್ನು ಗುಣಾಕಾರದ ಅನನ್ಯತೆಯ ಸಂಕೇತ ಅಂತ ಕರೀತಾರೆ. ಹಾಗಾಗಿ ಮಕ್ಕಳೀಗ 2 ಅಂಶ ಇಲ್ಲಿ. ಸಂಕಲನದ ಅನನ್ಯತೆಯ ಸಂಕೇತ ಯಾವುದು? ಯಾವುದೋ 0. ಗುಣಾಕಾರದ ಅನನ್ಯತೆಯ ಸಂಕೇತ ಯಾವುದು? 1. ಹಾಗಾಗಿ ಇವುಗಳನ್ನು ಮನಸ್ಸಿನಲ್ಲಿ ನೆನಪಿಟ್ಕೊಂಡಿರಬೇಕು. ಪರೀಕ್ಷೆ ಸಂದರ್ಭದಲ್ಲಿ ಪ್ರಶ್ನೆಗಳು ಬಂದರೆ ಸರಿಯಾಗಿ ಉತ್ತರಿಸೋದನ್ನು ಮರೆಯಬಾರದು. ಮುಂದಿನ ಅಂಶ ಏನಿದೆ? ಋಣಾತ್ಮಕ ಸಂಖ್ಯೆಗಳು ಮತ್ತು ಹೃತ್ಕ್ರಮ ಸಂಖ್ಯೆಗಳು. ಋಣಾತ್ಮಕ ಸಂಖ್ಯೆಗಳು ಅಂದರೆ ಏನು ಮತ್ತು ಹೃತ್ಕ್ರಮ ಸಂಖ್ಯೆಗಳು ಅಂದರೆ ಏನು? ಈಗ ಈ ಸಂಕಲನದ ಅನನ್ಯತೆಯ ಸಂಕೇತ ಗೊತ್ತಿದೆ ನಮಗೆ. ಸಂಕಲನದ ಅನನ್ಯತೆಯ ಸಂಕೇತ ಎಷ್ಟು? 0. ಈಗ ಯಾವುದೇ 2 ಸಂಖ್ಯೆ ತೆಗೆದುಕೊಳ್ಳೋಣ, ಅವುಗಳ ಮೊತ್ತ 0 ಆದರೆ 1 ಮತ್ತೊಂದಕ್ಕೆ
ಏನಾಗಿರುತ್ತೆ ಅಲ್ಲಿಗೆ ವಿಲೋಮ ಅಂಶ ಆಗಿರುತ್ತೆ. 25ಕ್ಕೆ -25 ಕೂಡಿಸಿದರೆ ಉತ್ತರ ಎಷ್ಟು ಬರುತ್ತೆ? ನಮಗೆ 0 ಬರುತ್ತೆ. ಹಾಗಾಗಿ 25ರ ವಿಲೋಮ ಎಷ್ಟು? -25. ಅದರಂತೆ ಮಕ್ಕಳೇ, ಈಗ ಹೃತ್ಕ್ರಮ ಸಂಖ್ಯೆಗಳು ಇದು ಗುಣಾಕಾರಕ್ಕೆ ಸಂಬಂಧಪಟ್ಟದ್ದು. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ 1ಕ್ಕೆ ಸಮನಾದರೆ ಒಂದೇನಿದು? ಗುಣಾಕಾರದ ಅನುನಿತೆಯ ಸಂಕೇತ. 2ನ್ನು 1/2 ಇಂದ ಗುಣಾಕಾರ ಮಾಡಿದರೆ 1 ಬರುತ್ತೆ. ಹಾಗಾಗಿ 2ರ ಹೃತ್ಕ್ರಮ ಯಾವುದು? 1/2. ಹಾಗಾಗಿ 2 ಮತ್ತು 1/2 ಇವುಗಳನ್ನು ಹೃತ್ಕ್ರಮ ಸಂಖ್ಯೆಗಳು ಅಂತ ಕರೀತಾರೆ. ಯಾಕಂದರೆ ಅವುಗಳ ಗುಣಲಬ್ಧ ಎಷ್ಟಾಗಿದೆ? 1ಕ್ಕೆ ಸಮನಾಗಿದೆ. ಹಾಗಾಗಿ ಮಕ್ಕಳೇ, ಋಣಾತ್ಮಕ ಸಂಖ್ಯೆಗಳು ಮತ್ತು ಹೃತ್ಕ್ರಮ ಸಂಖ್ಯೆಗಳು ಇವುಗಳನ್ನು ನಾವು ಏನು ಮಾಡ್ಬೋದು? ಈ ಒಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೋಬೋದು. ಇಲ್ಲಿ ಋಣಾತ್ಮಕ ಸಂಖ್ಯೆಗಳು ಅಂದರೆ ಮೊತ್ತ 0ಕ್ಕೆ ಸಮನಾಗಬೇಕು. ಹೃತ್ಕ್ರಮ ಸಂಖ್ಯೆಗಳು ಅಂತಂದರೆ ಗುಣಲಬ್ಧ ಎಷ್ಟಾಗಬೇಕು? 1ಕ್ಕೆ ಸಮನಾಗಬೇಕು. ಅಂದರೆ ಮಾತ್ರ ಅವುಗಳಿಗೆ ನಾವೇನು ಹೇಳ್ತೇವೆ? ಹೃತ್ಕ್ರಮ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾಗಿ ಈಗ ಮುಂದಿನ ಅಂಶ ಏನಿದೆ ಅಂತ ನೋಡೋಣ ಮಕ್ಕಳೀಗ. ಭಾಗಲಬ್ಧ ಸಂಖ್ಯೆಗಳಿಗೆ ವಿತರಣಾ ನಿಯಮ. ಎ, ಬಿ ಮತ್ತು ಸಿಗಳು ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ ಬೇರೆ ಬೇರೆ ಗುಣಲಬ್ಧ ಮಾಡಿ ಅವುಗಳನ್ನು ಮೊತ್ತಗಳನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಫಲಿತಾಂಶ ಅನ್ನುವಂಥದ್ದನ್ನು ಈ ವಿತರಣಾ ನಿಯಮ ಹೇಳುತ್ತೆ. ಮೊದಲಿಗೆ ಬಿ ಪ್ಲಸ್ ಸಿಗಳನ್ನು ಗುಂಪು ಮಾಡಿ ಅವುಗಳ ಮೊತ್ತವನ್ನು ಎ ಇಂದ ಗುಣಾಕಾರ ಮಾಡಿದರೆ ಬಿ ಮತ್ತು ಸಿಗಳನ್ನು ಗುಣಿಸಿ ಎ ಮತ್ತು ಸಿಗಳನ್ನು ಗುಣಿಸಿ ಮಕ್ಕಳೇ, ಎ ಮತ್ತು ಬಿಯನ್ನು ಗುಣಿಸಿ ಎ ಮತ್ತು ಸಿಯನ್ನು ಗುಣಿಸಿ ಅವುಗಳ ಮೊತ್ತವನ್ನು ತೆಗೆದುಕೊಂಡ್ರೆ ಉತ್ತರ ಏನು ಬರುತ್ತೆ? ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೀನಿ ನಾನೀಗ. 2, 3 ಮತ್ತು 4. 2, 3 ಮತ್ತು 4 ಈ ಭಾಗಲಬ್ಧ ಸಂಖ್ಯೆಗಳಂತ ನಾವು ಭಾವಿಸ್ಕೊಂಡು ತೆಗೆದುಕೊಂಡ್ರೆ ಅಲ್ಲಿ ಬರುವಂಥ RHS ಎ ಇಂಟು ಬಿ ಪ್ಲಸ್ ಸಿ. ಎ ಅಂದರೆ 2, ಬಿ ಅಂದರೆ 3, ಸಿ ಅಂದರೆ 4. 3 ಮತ್ತು 4 ಒಂದೇ ಗುಂಪಿನಲ್ಲಿದೆ. ಅವುಗಳನ್ನು ಕೂಡಿಸಿದರೆ 7 ಬರುತ್ತೆ. 7 ಮತ್ತು 2ನ್ನು ಗುಣಾಕಾರ ಮಾಡಿದರೆ ಎಷ್ಟು ಬಂತು? ಇಲ್ಲಿಗೆ 14 ಬಂತು. ನಂತರ RHS ಅನ್ನು ತೆಗೆದುಕೊಳ್ಳೋಣ. ಎ ಇಂಟು ಬಿ ಪ್ಲಸ್ ಎ ಇಂಟು ಸಿ. ಎ ಇಂಟು ಬಿ 2 ಇಂಟು 3, 3 2 6. 2 ಇಂಟು 4, 4 2 8. 8 ಮತ್ತು 6ನ್ನು ಮೊತ್ತ ಮಾಡಿದರೆ 14 ಬರುತ್ತೆ. RHSನಲ್ಲಿ ಕೂಡ 14ಕ್ಕೆ ಉತ್ತರ ಬಂತು. ಅಲ್ಲ, LHS ಅಲ್ಲಿನೂ ಕೂಡ 14ಕ್ಕೆ ಬಂತು. RHSನಲ್ಲೂ ಕೂಡ 14ಕ್ಕೆ ಬಂತು. ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ಗಳಲ್ಲಿ ಬರುವಂಥ ಫಲಿತಾಂಶ ಒಂದೇ ಆಗಿರುವುದರಿಂದ ನಾವು ಯಾವ ನಿರ್ಧಾರಕ್ಕೆ ಬರ್ಬೋದು? ಒಂದು ಗುಂಪನ್ನು ಮಾಡಿ ಮತ್ತೊಂದು ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ ಬರುವಂಥದ್ದು ಉತ್ತರ ಏನಿದೆಯಲ್ಲ, ಪ್ರತ್ಯೇಕವಾಗಿ ಅವುಗಳನ್ನು ಗುಣಿಸಿ ಅವುಗಳ ಮೊತ್ತವನ್ನು ತೆಗೆದುಕೊಂಡರೂ ಕೂಡ ಬರುವಂಥ ಉತ್ತರ ಅದೇ ಆಗಿರುತ್ತೆ ಅನ್ನುವಂಥ ಅಂಶ ಈ ಒಂದು ಉದಾಹರಣೆ ಮೂಲಕ ಗೊತ್ತಾಗುತ್ತೆ. ಜೊತೆಗೆ ಭಾಗಲಬ್ಧ ಸಂಖ್ಯೆಗಳು ವಿತರಣಾ ನಿಯಮಕ್ಕೆ ಬದ್ಧವಾಗಿವೆ, ಆವೃತವಾಗಿವೆ ಅನ್ನುವಂಥ ಅಂಶ ಕೂಡ ಏನಾಗುತ್ತೆ ನಮಗೆ ಈ ಅಂಶದ ಮೂಲಕ ನಮಗೆ ಗೊತ್ತಾಗುತ್ತೆ.
ಹಾಗಾಗಿ ಮಕ್ಕಳೇ, ನಾವೀಗ ಭಾಗಲಬ್ಧ ಸಂಖ್ಯೆಗಳಿಗೆ ವಿತರಣಾ ನಿಯಮವನ್ನು ನೋಡಿದ್ವಿ. ಈಗ ಏನು ಬರುತ್ತೆ ಅಂತ. ಒಟ್ಟಾರೆ ಇವತ್ತಿನ ಅವಧಿಯಲ್ಲಿ ನಾವು ಏನನ್ನು ಅಭ್ಯಾಸ ಮಾಡಿದ್ವಿ ಅಂತಂದರೆ, ಮತ್ತೆ ಪುನರಾವಲೋಕನ ಮಾಡಿದರೆ, ಪೂರ್ಣಾಂಕ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳಿಗೆ ಪರಿವರ್ತನೆಯ ಗುಣ, ನಂತರ ಸಹವರ್ತನೀಯ ಗುಣವನ್ನು ಪೂರ್ಣ ಸಂಖ್ಯೆಗಳಿಗೂ ಪೂರ್ಣಾಂಕಗಳಿಗೂ ಭಾಗಲಬ್ಧ ಸಂಖ್ಯೆಗಳು ಅಪ್ಲೈ ಮಾಡಿದ್ವಿ. ನಂತರ ಸಂಕಲನದ ಅನ್ಯತಾಂಶ, ಗುಣಾಕಾರದ ಅನ್ಯತಾಂಶ, ಜೊತೆಗೆ ಋಣಾತ್ಮಕ ಸಂಖ್ಯೆಗಳು, ವ್ಯುತ್ಕ್ರಮ ಸಂಖ್ಯೆಗಳು, ಹಾಗೂ ಕೊನೆಯದಾಗಿ ಭಾಗಲಬ್ಧ ಸಂಖ್ಯೆಗಳಿಗೆ ವಿತರಣಾ ನಿಯಮವನ್ನು ನಾವು ಅನ್ವಯ ಮಾಡಿ ಭಾಗಲಬ್ಧ ಸಂಖ್ಯೆಗಳಿಗೆ ವಿತರಣಾ ನಿಯಮ ಆವೃತವಾಗುತ್ತೆ ಅನ್ನುವಂಥದ್ದನ್ನು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಂಡ್ವಿ. ಹಾಗಾಗಿ ಮುಂದಿನ ತರಗತಿಯಲ್ಲಿ ಮಕ್ಕಳೇ, ಸಂಖ್ಯಾ ರೇಖೆಗಳ ಮೇಲೆ ಈ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವ ಬಗ್ಗೆ ಹೇಗೆ ಅನ್ನೋದನ್ನು ಅಧ್ಯಯನ ಮಾಡೋಣ. ಅಲ್ಲಿವರೆಗೂ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.